ಅಣ್ಣ 2-3 ವಾರದಿಂದ ಕರೆಕ್ಟಾಗಿ ವ್ಯಾಪಾರ ಇಲ್ಲ, ಕಸ್ಟಮರು ಬರ್ತಾ ಇಲ್ಲ. ಏನು ವ್ಯಾಪಾರ ಮಾಡಿದ್ರು ಡೌನೇ. ರೇಟ್ ಮಾತ್ರ ಸುಗಂಧ ರೇಟ್ ಅದು ಜಾಸ್ತಿ ಆಗ್ತಾನೆ ಇದೆ ಬರ್ತಾ. ಈಗೇನು ಜಾಸ್ತಿ ಶಿವರಾತ್ರಿ ಹಬ್ಬಕ್ಕೆ ಏನು ಅಷ್ಟೊಂದು ವ್ಯಾಪಾರ ಆಗಲ್ಲ. ಏನು 100 ಗ್ರಾಮ್ ಬಿಡುವ ತಗೋತಾರೆ ಅಷ್ಟೇ ಸರ್. ಈಗ ವ್ಯಾಪಾರ ಕಮ್ಮಿ, ವ್ಯಾಪಾರ ಏನೋ ಡಲ್ಲೇ. ಈಗ ಹಬ್ಬ ಹತ್ರ ನೋಡೋಣ ಸರ್. ಈಗ ಕಾಸ್ಟ್ಲಿ ಇದೆ, ಹಬ್ಬದ ಟೈಮ್ಗೆ ಇನ್ನೂ ಕಾಸ್ಟ್ಲಿ ಆಗುತ್ತೆ. ಡಿಮ್ಯಾಂಡ್ ಈ ಹಬ್ಬಕ್ಕೆಲ್ಲ ಅಷ್ಟು ಡಿಮ್ಯಾಂಡ್ ಆಗಲ್ಲ. ಮೇನ್ ಬಂದು ವರಲಕ್ಷ್ಮಿ, ದಸರಾ. ಹೂವು ಏನಾರು ಬಂದಿಲ್ಲ ಅಂದರೆ, ಹೂವು ಕಮ್ಮಿ ಬಂದರೆ ರೇಟ್ ಡಿಮ್ಯಾಂಡ್ ಆಗುತ್ತೆ. ಫುಲ್ ಆಯಿತು, ಒಂದು 15 ದಿವಸದಿಂದ ಇನ್ನೂ ಬಿಸ್ನೆಸ್ ಇಲ್ಲ. ಏನು ಮಾಡಬೇಕು ಅಂದರೆ ನಾವು ತಂಡಿ ರೇಟಿಗೆ ಮಾರಬೇಕು. ಶಿವರಾತ್ರಿಗೆ ಇನ್ನೂ ಎಷ್ಟು ರೇಟ್ ಮಾಡ್ತಾರೆ ಅನ್ನೋದು ಇನ್ನೂ ಯೋಚನೆ ಅಂತೂ ತುಂಬ ಇದೆ. ಹಬ್ಬ ಈಗ ಬಿಸಿಲು ಇರೋದ್ರಿಂದ ಹಬ್ಬ ಯಾವ ರೀತಿ ವ್ಯಾಪಾರ ಆಗುತ್ತೆ ಅಂತ ಹೇಳೋಕ್ಕಾಗಲ್ಲ ಸರ್. ಈಗ ಶಿವರಾತ್ರಿ ಹಬ್ಬ ಬಂತು, ವ್ಯಾಪಾರ ಎಲ್ಲ ಹೇಗೆ ನಡೀತೀರಾ ಸರ್? ಊದ ಬಿಸ್ನೆಸ್ ಎಲ್ಲ ಸರ್. ಈಗ ವ್ಯಾಪಾರ ಕಮ್ಮಿ, ವ್ಯಾಪಾರ ಏನೋ ಡಲ್ಲೇ. ಈಗ ಹಬ್ಬ ಹತ್ರ ನೋಡೋಣ ಸರ್. ಈಗ ನಿಮ್ಮ ಊದ ರೇಟ್ ಎಲ್ಲ ಹೇಗಿದೆ ಸರ್? ಸ್ವಲ್ಪ ಡಿಮ್ಯಾಂಡ್ ಇದೆ, ಹೂ ರೇಟಲ್ಲಿ ಸ್ವಲ್ಪ ಡಿಮ್ಯಾಂಡ್ ಇದೆ. ಯಾಕಂದ್ರೆ ಸ್ವಲ್ಪ ಚಳಿ ನೋಡಿ, ಅದರಿಂದ ಹೂಗಳು ಕಮ್ಮಿ ಬರ್ತಾ ಇದೆ. ಗ್ರಾಹಕರೆಲ್ಲ ಬರ್ತಿದ್ದಾರಾ ತಗೊಳಕ್ಕೆ? ಹೇಗೆ ಮಾಮೂಲಿ ಬರ್ತಾರೆ ಈ ಹಬ್ಬದ ಸೀಸನ್ ನೋಡಿ, ಅದರಿಂದ ಹಬ್ಬ ಒಟ್ಟಿಗೆ ಹಬ್ಬ ಮಾಡ್ಕೊಂಡ್ಬಿಟ್ಟು ಹೋಗ್ತಾರೆ. ಈಗ ಹಬ್ಬದ ವಿಶೇಷತೆಗೆ ನೀವು ಕೊಂಡ್ಕೊಳ್ಳೋಕೆ ಬರುವಂಥ ಗ್ರಾಹಕರಿಗೆ ಹೂವುಗಳು ರೀಸನಬಲ್ ರೇಟಿಗೆ ಸಿಗ್ತಿದೆಯಾ ಅಥವಾ ಕಾಸ್ಟ್ಲಿ ಇದೆಯಾ? ಹೇಗೆ ಈಗ ಕಾಸ್ಟ್ಲಿ ಇದೆ, ಹಬ್ಬದ ಟೈಮ್ಗೆ ಇನ್ನೂ ಕಾಸ್ಟ್ಲಿ ಆಗುತ್ತೆ. ಯಾಕಂದ್ರೆ ಚಳಿಗೆ ಹೂವು ಯಾವುದೂ ಬರ್ತಿಲ್ಲ, ಅದರಿಂದ. ನೀವು ಹೂವು ಎಲ್ಲ ಎಲ್ಲಿಂದ ತರಿಸೋದು ಸರ್? ಎಲ್ಲ ಮಾರ್ಕೆಟು, ಇಲ್ಲೇ ಬೆಂಗಳೂರು ಮಾರ್ಕೆಟು, ಹೊರಗಡೆಯಿಂದ ಬರುತ್ತೆ. ಅದೇ ಹೂವು ಹೆಂಗೆ ರೇಟ್ ಇರುತ್ತೆ ಅದ್ರ ಮೇಲೆ ವ್ಯಾಪಾರ ನಡೆಯುತ್ತೆ. ಹಬ್ಬದಲ್ಲಿ ಸ್ವಲ್ಪ ನಡೆಯುತ್ತೆ. ಹೂವು ಡಿಮ್ಯಾಂಡ್ ಆಗ್ತಿದೆ. ಹೇಗೆ ಡಿಮ್ಯಾಂಡ್ ಈ ಹಬ್ಬಕ್ಕೆಲ್ಲ ಅಷ್ಟು ಡಿಮ್ಯಾಂಡ್ ಆಗಲ್ಲ. ಮೇನ್ ಬಂದು ವರಲಕ್ಷ್ಮಿ, ದಸರಾ ಅವೆರಡಕ್ಕೆ ಡಿಮ್ಯಾಂಡ್ ಆಗುತ್ತೆ. ತಗೊಳ್ಳೋರು ಬರ್ತಿದ್ದಾರಾ? ಬರ್ತಾರೆ. ಎಲ್ಲ ಫಂಕ್ಷನ್ಗಳು ಇವಾಗೆಲ್ಲ ಮದುವೆ ಫಂಕ್ಷನ್ ಎಲ್ಲ ಇರ್ತಾವಲ್ಲ, ಗೃಹ ಪ್ರವೇಶ ಇಂಥವಕ್ಕೆಲ್ಲ ಬರ್ತಾರೆ. ಪ್ರತಿನಿತ್ಯ ಹೂವು ಸೇಲ್ ಆಗ್ತೇನೆ ಅಂದರೆ ಸೇಲ್ ಆಗುತ್ತೆ, ಒಂದು ಟೈಮು ವೇಸ್ಟು ಆಗುತ್ತೆ, ಏನು ಮಾಡೋಕ್ಕಾಗಲ್ಲ. ರೇಟು ಹೇಗಿದೆ? ರೇಟು ಸ್ವಲ್ಪ ಡಿಮ್ಯಾಂಡ್ ಎಲ್ಲ ಇದೆ. ಎಷ್ಟು ನಡೀತೀರಿ ಸರ್ ಇವಾಗ? ಎಲ್ಲ kg 200 ರೂಪಾಯಿ ಬಿಡಿ ಹೂವೆಲ್ಲ. ಎಲ್ಲ ಕೆಲಸ ಮಾಡ್ತೀವಲ್ಲ, ಅದೆಲ್ಲ ಸ್ವಲ್ಪ ಕೂಲಿ ಇಲ್ಲೆಲ್ಲ ಹಾಕಿದ್ರೆ ಹಾರಗಳದ್ದು ರೇಟ್ ಜಾಸ್ತಿ. ಈಗ ಹಬ್ಬಕ್ಕೆ ಎಷ್ಟಾಗ್ಬೋದು ಸರ್ ನಿಮ್ಮ ಪ್ರಕಾರ? ಹಬ್ಬಕ್ಕೆಲ್ಲ ಏನೊಂದು 50 ರೂಪಾಯಿ 60 ರೂಪಾಯಿ ಜಾಸ್ತಿ ಆಗ್ಬೋದು. ಹೂವು ಏನಾರು ಬಂದಿಲ್ಲ ಅಂದರೆ, ಹೂವು ಕಮ್ಮಿ ಬಂದರೆ ರೇಟ್ ಡಿಮ್ಯಾಂಡ್ ಆಗುತ್ತೆ. ಹೂವು ಜಾಸ್ತಿ ಬಂದರೆ ರೇಟ್ ಡೌನ್. ಸರ್ ಇವಾಗ ಹೂವು ಕಮ್ಮಿ ಬರ್ತೈತೆ. ಈಗ ಬಿಸಿಲು ಹೊಡಿತೈತಲ್ಲ, ಇನ್ನು ಸ್ವಲ್ಪ ದಿನ ಇದೇ ಥರ ಬಿಸಿಲು ಹೊಡೆದ್ರೆ ಹೂವು ಜಾಸ್ತಿ ಬರುತ್ತೆ. ಹೂವು ಜಾಸ್ತಿ ಬಂದರೆ ರೇಟ್ ಕಮ್ಮಿ ಆಗುತ್ತೆ. ಸರ್ ಹಬ್ಬ ಬಂದರೆ ನೋಡಬೇಕಷ್ಟೇ. ಫುಲ್ ಆಯಿತು, ಒಂದು 15 ದಿವಸದಿಂದ ಇನ್ನೂ ಬಿಸ್ನೆಸ್ ಇಲ್ಲ. ನೋಡಿ ಎಲ್ಲ ಹಿಂಗೆ ಆಗ್ತಾವ್ರೆ, ಅದ್ರ ಎತ್ತಿ ಇಡಬೇಕು. ಆ ಕಡೆ ಬಂದರೆ ಪೊಲೀಸ್ನವ್ರದ್ದು ಕಾಟ, ಒಳ್ಳೆ ಸಮಸ್ಯೆ ಇದೆ. ವ್ಯಾಪಾರಗಳು ಏನಿಲ್ಲ. ಹೂವು ಎಲ್ಲಿಂದ ತರಿಸ್ತಾರೆ ಸರ್? ಸಿಟಿ ಮಾರ್ಕೆಟಿಂದ ತರಿಸ್ತಾರೆ. ಹೇಗೆ ನಡೀತೀರಿ ಹೂವು ರೇಟ್ ಎಲ್ಲ? ರೇಟ್ ಡಿಮ್ಯಾಂಡ್ ಇದೆ, ಅಂದರೆ ವ್ಯಾಪಾರ ಇಲ್ಲ, ಬಿಸ್ನೆಸ್ ಇಲ್ಲ. ಈಗ ಹಬ್ಬ ಬರ್ತಿದೆಯಲ್ಲ, ಹಬ್ಬಕ್ಕೂ ಮತ್ತೆ ಈಗಿನ ರೇಟ್ಗೂ ಏನು ಹೇಳ್ತೀರಾ? ವ್ಯತ್ಯಾಸ ಆಗುತ್ತೆ. ಹೌದು. ಡಿಮ್ಯಾಂಡ್ ಆಗುತ್ತೆ ಆಗುತ್ತೆ. ಮತ್ತೆ ಗ್ರಾಹಕರು ಪ್ರತಿನಿತ್ಯ ಬರ್ತಿದ್ದಾರಾ? ಹೇಗೆ ಯಾರು ಗ್ರಾಹಕರು ಹೂವು ತಗೊಳಕ್ಕೆ? ಬರ್ತಾರೆ. ಅಂದ್ರೆ ಅವರು ನಾವು ಹೇಳೋ ರೇಟಿಗೆ ಅಲ್ಲಿ ಕಮ್ಮಿ ಮಾರ್ತಾರೆ, ಇನ್ನೂ ಜಾಸ್ತಿ ಹೇಳ್ತೀರಾ ಅಂತ ಇಲ್ಲಿ ಅಬ್ಜೆಕ್ಷನ್ ಮಾಡ್ತಾರೆ. ಒಬ್ಬರು ಮಾಮೂಲು ತೊಗೊಂಡೋಗ್ತಾರೆ, ಹಂಗೇನಿಲ್ಲ. ಬರ್ತಾರೆ, ಗ್ರಾಹಕರು ಬರ್ತಾರೆ. ಅಣ್ಣ 2-3 ವಾರದಿಂದ ಕರೆಕ್ಟಾಗಿ ವ್ಯಾಪಾರ ಇಲ್ಲ, ಕಸ್ಟಮರು ಬರ್ತಾ ಇಲ್ಲ. ಏನು ವ್ಯಾಪಾರ ಮಾಡಿದ್ರು ಡೌನೇ. ರೇಟ್ ಮಾತ್ರ ಸುಗಂಧ ರೇಟ್ ಅದು ಜಾಸ್ತಿ ಆಗ್ತಾನೆ ಇದೆ ಬರ್ತಾ. ವ್ಯಾಪಾರ ಮಾಡಿದ್ರು ವೇಸ್ಟ್ ಆಗ್ತೈತೆ. ನಾವೇನು ತಂದು ಹಾಕೋತೀವೋ ವ್ಯಾಪಾರದಲ್ಲಿ ಲಾಭವಂತೂ ಒಂದು ಸಿಗ್ತಾ ಇಲ್ಲ. ಏನು ಮಾಡಬೇಕು ಅಂದರೆ ನಾವು ತಂಡಿ ರೇಟಿಗೆ ಮಾರಬೇಕು. ಶಿವರಾತ್ರಿಗೆ ಇನ್ನೂ ಎಷ್ಟು ರೇಟ್ ಮಾಡ್ತಾರೆ ಅನ್ನೋದು ಇನ್ನೂ ಯೋಚನೆ ಅಂತೂ ತುಂಬ ಇದೆ. ಏನು ಮಾಡಿದ್ರು ಅಷ್ಟೇ ಇಲ್ಲಿ ವ್ಯಾಪಾರ. ಪೂರ್ತಿ ಸಾರಕ್ಕಿ ಮಾರ್ಕೆಟಲ್ಲಿ ಏನು ವ್ಯಾಪಾರ ನಡೀತಾ ಇಲ್ಲ, ಕಸ್ಟಮರು ಅಷ್ಟು ಬರ್ತಾ ಇಲ್ಲ. ವ್ಯಾಪಾರ ಮಾಡೋದಂತೂ ತಲೆನೋವು ಹೋಗ್ಬಿಟ್ಟಿದೆ. ಈಗ ಹಬ್ಬ ಶಿವರಾತ್ರಿ ಹಬ್ಬ ಬರ್ತಿದೆಯಲ್ಲ, ಹಬ್ಬಕ್ಕೆ ಹೂವು ಬೇಡಿಕೆ ಆಗುತ್ತೆ, ಏನು ಹೇಳ್ತೀರಾ? ಏನೋ ಗೊತ್ತಿಲ್ಲ ಅಣ್ಣ. ವ್ಯಾಪಾರ ಹೂದೆಲ್ಲ ರೇಟ್ ಎಲ್ಲ ಕಮ್ಮಿ ಮಾಡಿದ್ರೆ ವ್ಯಾಪಾರ ಡೌನ್ ಆಗುತ್ತಣ್ಣ. ಹೂವು ರೇಟು ಪೂರ್ತಿ ಎಲ್ಲ ಕಮ್ಮಿ ಆದರೆ ನಮಗೂ ಬಂಡವಾಳ ಹಾಕಿರ್ತಾರೆ, ಎಲ್ಲ ಕಮ್ಮಿ ಎಲ್ಲ ಇದಾಗುತ್ತೆ. ಎತ್ತೋದು ಕಷ್ಟ ಆಗಿರುತ್ತೆ. ಈಗ ಅಂಥ ಸಮಸ್ಯೆ ಆಗಿದೆ. ಹಣ ಬೆಲೆ ಜಾಸ್ತಿ ಇದೆ, ತಗೊಳ್ಳೋದ್ರ ಮೇಲೆ ಡಿಪೆಂಡು. ಈಗೇನು ಜಾಸ್ತಿ ಶಿವರಾತ್ರಿ ಹಬ್ಬಕ್ಕೆ ಏನು ಅಷ್ಟೊಂದು ವ್ಯಾಪಾರ ಆಗಲ್ಲ. ಏನು 100 ಗ್ರಾಮ್ ಬಿಡುವ ತಗೋತಾರೆ ಅಷ್ಟೇ, ಇಲ್ಲ ಬಿಲ್ಪತ್ರ ತಗೊತಾರೆ. ನಾವು ಏನೋ ಹಬ್ಬ ಆಗುತ್ತೆ ಅನ್ನೋ ಆಸೆಗೆ ಹಾಕಿದ್ದೀವಿ. ತಗೊಳ್ಳೋದು ಬಿಡೋದು ಜನಕ್ಕೆ ಬಿಟ್ಟಿದ್ದು, ಇನ್ನೊಂದು ಭಗವಂತನಿಗೆ ಬಿಟ್ಟಿದ್ದು. ಹಬ್ಬ ಈಗ ಬಿಸಿಲು ಇರೋದ್ರಿಂದ ಹಬ್ಬ ಯಾವ ರೀತಿ ವ್ಯಾಪಾರ ಆಗುತ್ತೆ ಅಂತ ಹೇಳೋಕ್ಕಾಗಲ್ಲ. ರೇಟ್ ಎಲ್ಲ ಹೇಗೆ ನಡೀತಿದೆ? ರೇಟ್ ತುಂಬ ಜಾಸ್ತಿ ಇದೆ ಅಣ್ಣ. ಸಾಮಾನ್ಗೆಲ್ಲ 350 ರೂಪಾಯಿ ಇದೆ, ಸುಗಂಧರಾಜನೂ 300 ರೂಪಾಯಿ ಇದೆ. ಹೂವು ಎಲ್ಲ ಬೆಲೆಗೆ ಹೋಗಿದೆ ಅವಾಗಲೇ. ನಾವು ಕೇರ್ ಮಾರ್ಕೆಟಿಂದನೇ ನಾವು ಹೂವು ತರೋದು. ಮತ್ತು ಇವಾಗ ಹಬ್ಬಕ್ಕೆ ಬೇಡಿಕೆ ಆಗುತ್ತೆ ಹೂವುಗಳು, ಹೇಗೆ ಆವಾಗ ಎಷ್ಟಾಗುತ್ತೆ ರೇಟ್ ಅಂತ ನಿಮ್ಮ ಪ್ರಕಾರ?
ಇವತ್ತೇ 300 ರೂಪಾಯಿ ಇದೆ ಅಂತಂದರೆ ಇನ್ನೂ 100-200 ಜಾಸ್ತಿ ಆಗುತ್ತೆ ಕೆ ಜಿಗೆ. ಹೂವು ಡಿಮ್ಯಾಂಡ್ ಆಗುತ್ತಾ? ಡಿಮ್ಯಾಂಡ್ ಆಗುತ್ತೆ.